ಸರಿ, ಆಹಾರ ಅಂತ ಬಂದರೆ ಈ ಕ್ಯಾನ್ಸರ್ ಫ್ರೆಂಡ್ಲಿ ಅಂದರೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಮ್ಮನ್ನು ಕಾಪಾಡೋ ಆಹಾರಗಳು ಅಂತ ಕೆಲವು ಕ್ರೆಡಿಟ್ ತೊಗೊಂಡಿವೆ. ಈಗ ಅರಿಶಿನ ಆಗಿರಲಿ, ಅದಕ್ಕೇನಾದರೂ ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ? ಅಬ್ಸಲ್ಯೂಟ್ಲಿ. ಈಗ ನಾವು ಕ್ಯಾನ್ಸರ್ ಕೀಮೋಥೆರಪಿ ಅಂತೀವಿ, ಅದು ಎಲ್ಲಿಂದ ಬರುತ್ತೆ? ಈಗ ವಿನ್ಕ್ರಿಸ್ಟಿನ್, ವಿನ್ಬ್ಲಾಸ್ಟಿನ್ ಅಂತ ಒಂದು ಆ್ಯಂಟಿ ಕೀಮೋ ಡ್ರಗ್ ಇದೆ. ಅದು ಲಂಗ್ ಕ್ಯಾನ್ಸರು, ಮೌತ್ ಕ್ಯಾನ್ಸರು, ಲಿಂಫೋಮಾಗೆ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಗೊತ್ತಾ? ನಮ್ಮ ಕಣಗ್ಲುವಿಂದ ಬರುತ್ತೆ. ಹಾಂ, ಕಣಗ್ಲು ಹೂವಿಂದ. ಕಣಗ್ಲೆ ಹೂವಾ? ಸೊ ಅದಕ್ಕೆ ವಿಂಕಾ ಆಲ್ಕಲಾಯ್ಡ್ಸ್ ಅಂತಾರೆ. ನೀವು ಓದಿದ್ರೆ ಬಟಾನಿ, ನಿಮ್ಮ ರೀಡರ್ಸ್ ಯಾರು ಬಟಾನಿ ಸ್ಪೆಷಲಿಸ್ಟ್ ಇದ್ದರೆ, ವಿಂಕಾ ಆಲ್ಕಲಾಯ್ಡ್ಸ್ ಅನ್ನೋದು ಒಂದು ಗ್ರೂಪ್ ವಿಚ್ ಆರ್ ಕಳಗ್ನೆ ಹೂವು. ಆದರೆ ಸೊ ಅಲ್ಟಿಮೇಟ್ಲಿ ಮದ್ದೆಲ್ಲ ಎಲ್ಲಿಂದ ಬರಬೇಕು? ನ್ಯಾಚುರಲಿ ಎಲ್ಲೋ ಗಾಳಿಯಿಂದ ಬರೋದಿಲ್ಲ, ಹೌದಾ? ಇಟ್ ಇಸ್ ನ್ಯಾಚುರಲ್. ಈ ಜಿಂಜರಲ್ಲಿ ಏನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಬಂದಿದೆ, ಅಲ್ಲಿ ಬರೋ ವೈಟಮಿನ್ ಎ ಅಲ್ಲಿ ಫಿಶ್ ಆಯಿಲಲ್ಲಿ ಇರುತ್ತೆ, ಇಲ್ಲ ಕ್ಯಾರೆಟ್ ಒಳಗಡೆ ಇರುತ್ತೆ. ಯಾವುದೇ ಅದು ಕೆಂಪು ಬಣ್ಣದ್ದು ಫ್ರೂಟ್ಸು ವೆಜಿಟೇಬಲ್ಸ್ ಇದೆಯಲ್ಲ ಅದರಲ್ಲಿದೆ. ಸೊ ರೆಟಿನಾಯ್ಡ್ಸ್ ಅಂತೀವಿ. ಸೊ ಈಗ ಯಾವುದೇ ಹುಳಿ ಇರುತ್ತೆ ಅದು ಬರುತ್ತೆ. ಸೊ ಆರೆಂಜು, ನಿಂಬೆಹಣ್ಣು, ಯು ನೇಮ್. ಸೊ ಅಲ್ಟಿಮೇಟ್ಲಿ ಎಲ್ಲ ನೇಚರ್ ಇಟ್ಟಿದೆ ಎಲ್ಲ ಕಡೆ. ವಿ ಡೋಂಟ್ ನೋ ದೆಮ್. ಸೊ ನೀವು ಯಾವುದೇ ಒಂದು ಕ್ಯಾನ್ಸರ್ ಹೇಳಿದ್ರು, ಪ್ಯಾಕ್ಲಿಟೆಕ್ಸಲ್ ಅಂತ ಇದೆ, ಅದು ಒಂದು ಮರದ್ದು ಬಾರ್ಕ್. ಈಗ ಮರ ಏಜ್ ಆದಮೇಲೆ ಅದು ಸಿಪ್ಪೆ ಬಾರ್ಕ್ ಬೀಳುತ್ತಲ್ಲ, ಅದು ಪ್ಯಾಕ್ಲಿಟೆಕ್ಸಲ್ ಅಂತ ಒಂದು ಕೀಮೋ ಇದೆ, ಆ ಬಾರ್ಕಿಂದ ಮಾಡ್ತಾರೆ. ದಟ್ ಕ್ಯೂರ್ಸ್ ಟುಡೇ ಓವರಿ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಸೊ ಅಲ್ಟಿಮೇಟ್ಲಿ ಇಫ್ ಯು ನೋ ಹೌ ಟು ಟ್ರೇಸ್ ಆಲ್ ದ ಮೆಡಿಸಿನ್ ಇನ್ ದ ವರ್ಲ್ಡ್, ಸಮ್ವೇರ್ ಇಟ್ ಕಮ್ಸ್. ಸೊ ದಟ್ ಈಸ್ ಅಬ್ಸಲ್ಯೂಟ್ಲಿ ಟ್ರೂ. ಐ ವಿಲ್ ಟೆಲ್ ಯು ದ ಎಸೆನ್ಸ್. AEC, ವೈಟಮಿನ್ AEC, ಸೆಲಿನಿಯಮ್, ಇವೆಲ್ಲ ಆ್ಯಂಟಿ ಕ್ಯಾನ್ಸರ್. ಸೊ ಹಾಗಾಗಿ ನಾವು ಹಳೆ ಕಾಲದ ಜನ ಹೇಳ್ತಿದ್ರಲ್ಲ, ಈ ತುಪ್ಪದ ಒಳಗಡೆ ಏನೋ ಅದು ಬೆಳ್ಳುಳ್ಳಿ ಇರುತ್ತೆ, ತಿನ್ನೋದು, ತುಪ್ಪದ ಕೆಳಗಡೆ ಕ್ರಸ್ಟ್ ಉಳಿಯುತ್ತೆ, ತಿನ್ನಬೇಕು, ದಿನ ಒಂದು ಸ್ವಲ್ಪ ಕ್ಯಾರೆಟ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಹಣ್ಣು ತಿನ್ನಬೇಕು, ಸೀಸನಲ್ ಫ್ರೂಟ್ ತಿನ್ನಬೇಕು. ಏಕೆಂದರೆ ಅದರೊಳಗೆಲ್ಲ, ಆಮೇಲೆ ಹೇಳ್ತಿದ್ರು ಪಾಲ್ಕ ಸೊಪ್ಪು ತಿನ್ನು. ಸೊ ಅದರೊಳಗೆಲ್ಲ ವೈಟಮಿನ್ AEC, ಸೆಲಿನಿಯಮ್, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂದರೆ, ದೇ ಆರ್ ಅಯೋನೈಸ್ಡ್ ಆಕ್ಸಿಜನ್ ಅಂಡ್ ಮಾಲಿಕ್ಯೂಲ್. ಶರೀರದಲ್ಲಿ ಕ್ಯಾನ್ಸರ್ ಆದರೆ ಅದನ್ನು ರಿವರ್ಸ್ ಮಾಡುತ್ತೆ. DNA ರಿಪೇರ್ ಡ್ಯಾಮೇಜ್ರೇ ಮಾಡುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಎಸ್, ಫುಡ್ ಹ್ಯಾಸ್ ಎ ಹ್ಯೂಜ್ ಸೇ ಇನ್ ಕ್ಯಾನ್ಸರ್. ಹೌ ಡು ಯು ಗೆಟ್ ದೆಮ್? ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್. The moment you store fruits and vegetables beyond 48 hours, 72 hours and eat it later, they have lost all their antioxidant, anti-cancer property. ಸೊ ಹಾಗಾಗಿ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್. ಹಳೆ ಕಾಲದಲ್ಲಿ ಯಾಕೆ ಇಷ್ಟು ಕಮ್ಮಿ ಇತ್ತು? ಹೊಲದಲ್ಲಿ ಬೆಳಗ್ಗೆ ಹೋಗೋರು, ಮೂಲಂಗಿ ಗಿಲ್ಗಿ ಟೊಮೊಕ್ ಇಟ್ಕೊಂಡು ಮನೆಗೆ ಬಂದು ವಾಶ್ ಮಾಡಿ ಅಡುಗೆ ಮಾಡ್ತಿನ್ನೋರು. ಸೊ ಹೌದಾ, ನಮ್ಮ ಸಿಸ್ಟ್ರು. ಹಾಗಾಗಿ ಕ್ಯಾನ್ಸರ್ ಅಂತ ಕೇಳಿದ್ರು ಆ ಟೈಮಲ್ಲಿ. ಈಗ ದಿನ ಕ್ಯಾನ್ಸರು. ಯಾರು ಇವತ್ತು ತರಕಾರಿ ತರ್ತಾರ? ನಿಮ್ಮ ಮನೇಲಿ ನಮ್ಮಲ್ಲಿ ಯಾರೂ ಇಲ್ಲ. ವಾರಕ್ಕೊಂದ್ಸಲ, 15 ತರ್ತೀವಿ. ಇಲ್ಲ ಇನ್ನೂ ವರ್ಸ್ಟ್, ಈಗ ಅದನ್ನೆಲ್ಲ ಪ್ರೊಸೆಸ್ ಫುಡ್ ಮಾಡಿ ಸೀಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಹಿಂಗೆ ಓಪನ್ ಮಾಡೋದು, ಓಪನ್ ಮಾಡಿ, ಹೌದಾ, ಓಪನ್ ಚಟ್ನಿ, ಓಪನ್ ಕೊಬ್ಬರಿ, ಓಪನ್ ಕಾಯಿ, ಎಲ್ಲನೂ ಪೌಡ್ರೀಗ. ಸೊ ದಟ್ ಈಸ್ ವೈ ಫುಡ್ ಈಸ್ ಇಂಪಾರ್ಟೆಂಟ್. ವೆರಿ ವೆರಿ ಆ್ಯಂಟಿ ಆಕ್ಸಿಡೆಂಟ್ ಫುಡ್. ಫ್ಯಾಟ್ ಲೋ, ಹೈ ಫೈಬರ್ ಕಂಟೆಂಟ್. ಹೈ ಫೈಬರ್ ಇದ್ದರೆ ಅದರೊಳಗಡೆ ಕರಳು ಕ್ಯಾನ್ಸರ್ ಕಮ್ಮಿ. ಸೊ ದಟ್ಸ್ ವೈ ವೈಟಮಿನ್ AEC, ಫ್ರೆಶ್ ಫ್ರೂಟ್, ಫ್ರೆಶ್ ವಾಟರ್, ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಹೈ ಫೈಬರ್, ಲೆಸ್ ಫ್ಯಾಟ್. This has significant way of preventing. That's why athlete has a less chance of getting cancer, because they eat healthy and they burn their body. They are very active. ಅದಕ್ಕೆ ಹಳ್ಳಿ ಒಳಗಡೆ ನಮ್ಮ ಹೊಲದಲ್ಲಿ ಮ್ಯಾನ್ಯಲ್ ಲೇಬರ್ ಮಾಡ್ತಾರಲ್ಲ, ಅವರಿಗೆಲ್ಲ ತುಂಬ ಕಮ್ಮಿ ಕ್ಯಾನ್ಸರ್. ಯಾಕಂದರೆ ದೇ ಬರ್ನ್. ಇಟ್ ಈಸ್ ಲೈಕ್ ನಾವು ಬೆಳಗ್ಗೆ ಎದ್ದು ಟ್ರೆಡ್ಮಿಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫುಡ್ ಹ್ಯಾಸ್ ಎ ವೆರಿ 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 ಮೇಜರ್ ರೋಲ್. ಸೊ ಈಗ ನೀವು ಅರಿಶಿನ ಅಂತ ಹೇಳಿದ್ರಲ್ಲ, ವಿಲ್ ಬಿ ಸರ್ಪ್ರೈಸ್ಡ್. ಅದಕ್ಕೆ ಸೈಂಟಿಫಿಕ್ ನೇಮು ಕುರ್ಕುರಿಮ್ ಅಂತ. ಅರಿಶಿನದ್ದು ಶುಂಠಿಗೆ ಕುರ್ಕುರಿನ್ ಅಂತ ಹೇಳ್ತೀವಿ. ಯು ವಿಲ್ ಬಿ ಸರ್ಪ್ರೈಸ್ಡ್. ಒಂದು ಥರ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಟ್ರಿಪಲ್ ನೆಗೆಟಿವ್ ಅಂತ, ಒಂದು ಅಗ್ರೆಸಿವ್ ಬ್ರೆಸ್ಟ್ ಕ್ಯಾನ್ಸರು. ಅದಕ್ಕೆ ಈ ಅರಿಶಿನ ತೆಗೆದು ಕ್ಯಾಪ್ಸೂಲ್ ಮಾಡಿ ಎಲ್ಲೋ ಮಾಡಿ ಮಾರ್ತಾರೆ. 500 mg ಕ್ಯಾಪ್ಸೂಲ್, ದಿನಕ್ಕೆ 3 ಸಲ 6 ತಿಂಗಳು. ಅದ್ರ ಹೆಸರೇನು? ಕುರ್ಕುರಿಮ್ ಅಂತ. ಸೊ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. Indian traditional medicine and others, they identified which are anti-cancer, and from there they give it in a natural form. So but only thing is you must know which is what. ಯಾಕಂದರೆ ಎಲ್ಲ ಕಡೆ ಹೆವಿ ಮೆಟಲ್ಸ್ ಅದೆಲ್ಲ ಇರುತ್ತೆ. ಇಗ್ನೋರೆನ್ಸ್ ಇದ್ದರೆ ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಹೋಮಿಯೋಪತಿಕ್ ಟ್ಯಾಬ್ಲೆಟು ಅಥವಾ ಆಯುರ್ವೇದಿಕ್ ಅನ್ಮಾನಿಟರ್ಡ್. ಸೊ ಇಫ್ ಯು ನೋ ವಾಟ್ ಈಸ್ ದೇರ್, ವಿಚ್ ಈಸ್ ರೈಟ್, ಡೆಫಿನೆಟ್ಲಿ ಇಟ್ ಈಸ್ ದೇರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಬೇಸಿಕ್ ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್. ಡಾಕ್ಟ್ರೆ, AEC ಅರ್ಥ ಆಯಿತು, ಯು ಗಿವನ್ ಸಮ್ ಇಂಡಿಕೇಶನ್ಸ್, ಇವೆಲ್ಲ ತರಕಾರಿಗಳು ಅಂತ. ಈ ಸೆಲೆನಿಯಮ್ಗೆ ಸಂಬಂಧಪಟ್ಟಂತೆ ಏನೇನು ತಿನ್ನಬಹುದು? ಸೊ ದೀಸ್ ಆರ್ ಮೈಕ್ರೋ ಮಿನರಲ್ಸ್. ದೀಸ್ ಆರ್ ಯೂಶ್ವಲಿ ಅವೈಲಬಲ್ ಇನ್ ಗ್ರೈನ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ನಮ್ಮದು ಇದು ಮಲ್ಟಿಗ್ರೈನ್, ರಾಗಿ. ಸೊ ಈ ಥರದ್ದು. ಸೊ ದೇ ಆರ್ ಟ್ರೇಸ್ ಎಲಿಮೆಂಟ್ಸ್ ವಿಚ್ ಆರ್ ವೆರಿ ಗುಡ್ ಎಲಿಮೆಂಟ್ಸ್.
ರೆಟಿನಾಯ್ಡ್ಸು, ಕೆರೋಟಿನ್ನು, ಸೆಲಿನಿಯಮ್ ಇದೆಲ್ಲ ದೇ ಆರ್ ಆಲ್ ಅವೈಲಬಲ್ ಇನ್ ಎ ವೆರಿ ವೆರಿ ದೀಸ್ ಥಿಂಗ್ಸ್ ವಿಚ್ ಐ ಶೋಡ್ ಯು ಗ್ರೈನ್ಸ್ ಇದ್ರೊಳಗಡೆ. ಸೊ ದಟ್ ಈಸ್ ವೈ ದರ್ ಇಸ್ ಅ ಬ್ಯಾಲೆನ್ಸ್ ಮೀಲ್ ಅಂತ ಹೇಳ್ತೀವಲ್ಲ, ದಿನ ಸುಮ್ಮನೆ ಚಪಾತಿ ತಿಂತಿರೋದು ಇಲ್ಲ ದಿನ ಅನ್ನ ತಿನ್ನೋದು. ಅವ್ರ ಎನ್ಸಿಸ್ಟರ್ ವಾಟ್ ದೇ ಟೋಲ್ಡ್, ದೆರ್ ಆರ್ 3 meals, ಆಲ್ 3 ಆರ್ ಡಿಫ್ರೆಂಟ್. ಹೌದಾ? ಹಳೆಯ ಕಾಲದಲ್ಲಿ ಬೆಳಗ್ಗೆ ಇಡ್ಲಿ ದೋಸೆ ತಿನ್ನು, ಸೊ ಯು ಗೆಟ್ ಓಕೆ, ಸಾಯಂಕಾಲ ರಾಗಿ ರೊಟ್ಟಿ ತಿನ್ನು. ಸೊ ಇಫ್ ಯು ಸಿ ದ ವೇ ಅವರ್ ಇಂಡಿಯನ್ ಫುಡ್ ಈಸ್ ಡನ್, ಆಲ್ 3 meals ಆರ್ ನಾಟ್ ರಿಪೀಟೆಡ್. ಎಲ್ಲ ಕಾಳು ಪಲ್ಯ ಏನೋ ಎಲ್ಲ ಕಡೆ. ಸೊ ದಟ್ ಈಸ್ ವೈ ಇಟ್ ಈಸ್ ಬ್ಯಾಲೆನ್ಸ್ಡ್ ಮೀಲ್. ಆ್ಯಂಡ್ ಸೀಸನಲ್ ಫ್ರೂಟ್, ಈ ಸೀಸನಲ್ಲಿ ಮ್ಯಾಂಗೋ ಸಿಕ್ಕರೆ ಅದರೊಳಗೆ ಇದು ಸಿಕ್ಕರೆ ನೆಕ್ಸ್ಟ್ ಸೀಸನ್ ಒಳಗಡೆ ಸಿಗುತ್ತೆ ಈಸಿ. ಸೊ ಅಟ್ ದ ಎಂಡ್ ಆಫ್ ದ 6 months ಯು ವುಡ್ ಹವ್ ಗಾಟ್ ಎವ್ರಿಥಿಂಗ್. ಸೊ ಮಿಕ್ಸ್, ಮ್ಯಾಚ್, ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್.